ಚಿನಿ ಮಾಸ್ಟರ್, ದಿವ್ಯಾ, ರಮ್ಯಾ. ರವ್ಯ ಅಂಡ್ ಹೃದಯ. ಬಟ್ ಏನಂದ್ರೆ ನೀವಿಬ್ರು ರೆಟ್ರೋ ಮಾಡಿದಿರಲ್ಲ ಡಾನ್ಸು, ನೋಡಕ್ಕೆ ಎಷ್ಟು ಮಜಾ ಇತ್ತಮ್ಮ. ಬೋತ್ ಆಫ್ ಯು ಇಟ್ಟು ಮಿರರ್ ತರ ಮಾಡಿದಿರ. ಒಂದೇ ಅಂದ್ರೆ ಒಬ್ರನ್ನ ಇಟ್ಕೊಂಡು ಇನ್ನೊಂದು ಮಿರರ್ ನೋಡಿದ್ರೆ ಹೆಂಗೆ ಆ ತರ ಮ್ಯಾಚ್ ಮಾಡಿ ಬೋತ್ ಆಫ್. ವಾಟ್ ಟ್ಯಾಲೆಂಟ್. ಎಂಟೈರ್ ಕ್ರೂಗೆ ಸಲ್ಯೂಟ್ ಮಾಡಬೇಕು. ನಮ್ಮ ಕೊರಿಯೋಗ್ರಾಫರ್ಸ್ ಕೂಡ ಎಲ್ಲಿಂದ ಹುಡುಕಿದ್ದಾರೆ. ಇದು ಆಕ್ಚುಯಲ್ ಮೂಮೆಂಟ್. ನನಗೆ ಏನೋ ಹೇಳಕ್ಕೆ ಲಕ 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 ಲಕ. ಆ ಸ್ಟೇಜ್ ಚಿನಿ ಮಾಸ್ಟರ್ ಲಕ ಲಕ ಪಕ ಪಕ ಅಂತ ಹೇಳಲ್ಲ, ಅವ್ರ ಲಕ ಲಕ ಹೇಳ್ಬೇಕಂದ್ರೆ ಆ ಲಕ್ಕ ಹಂಗಿರ್ಬೇಕು. ವೆಲ್ಕಮ್ ಟು DKD. ಸರ್, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಪ್ರೊಡಕ್ಷನ್, ನನ್ನ ಕಾರ್ ಹೋಗ್ಬೇಕು ಮೈಸೂರಿಗೆ ರವಿ ಸರ್ನ ಕರ್ಕೊಂಬರಕ್ಕೆ. ಅವ್ರು ಅಲ್ಲಿದ್ದಾನೆ ಮಾಡ್ಕೊಂಡು ಬರ್ತಾ ಇರ್ಬೇಕು ಕಾರಲ್ಲಿ ಅಷ್ಟೇ. ಲಿರಿಕಲ್ ಹಿಪ್ ಹಾಪ್ ಮಾಡಿದ್ರು ಮೇಡಮ್. ಸೊಂಟ ಬಳುಕುವಾಗ, ಉಯ್ಯಾಲೆ ಆಡುವಾಗ, ಬಲೆಗೆ ಬಿದ್ದಾಗ ಬಲೆಗೆ ಬಿದ್ದಾಗ ಏನು ಮೇಡಮ್ ನೀವು ಮಾತಾಡಿ ಈ ಡಾನ್ಸ್ ಬಗ್ಗೆ. ನನಗೆ ತುಂಬಾ ಇಷ್ಟ ಆಯ್ತು ಸರ್. ಶಿವಣ್ಣ ಸರ್ ನಮಸ್ಕಾರ ಸರ್. ಶಿವಣ್ಣ ತುಂಬಾ ಎಂಜಾಯ್ ಮಾಡಿದ್ರು. ನಮಸ್ಕಾರ. ಬಟ್ ನೀವಲ್ಲಿ ಆಡ್ತಿರ್ಬೇಕಾದ್ರೆ ಇಲ್ಲೊಬ್ರಿಗೆ ತುಂಬಾ ಕಣ್ ಕೆಂಪಾಗ್ತಿತ್ತು. ಯಾರು ಶಿವಣ್ಣ? ನೋಡಿ ಅಲ್ಲಿ. ಅದೇ ನೀವೇನ್ ಡ್ಯಾನ್ಸ್ ಮಾಡ್ತೀರಾ? ಅಲ್ಲ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ನಿಮ್ ಜೋಶ್ ನಂಗೆ ಇಷ್ಟ ಆಯ್ತು ಸರ್ ತುಂಬಾ. ಸರ್ ಇವತ್ತು ಇದೇ ಫಸ್ಟ್ ಟೈಮ್ ನಾನು ನೇರವಾಗಿ ನಾನು ಶಿವಣ್ಣ ಸರ್ ನೋಡ್ತಾ ಇರೋದು. ಇಲ್ಲ ಮತ್ತೆ ನಮ್ಮ ಹರ್ಷಿತಾ ಮೇಡಮ್ ಇದೇ ಫಸ್ಟ್ ನೋಡ್ತಾ ಇರೋದು. ಈಗ ನಮ್ಮ ಅರ್ಜುನ್ ಸರ್ನ ಮತ್ತೆ ಚಿನ್ನಿ ಮಾಸ್ಟರ್ನ ಇದೇ ಫಸ್ಟ್ ನೋಡ್ತಾ ಇರೋದು. ನಮ್ದೆಲ್ಲ ಒಂದು ರಿಕ್ವೆಸ್ಟ್ ಇದೆ ಸರ್, ವಾರಕ್ಕೂ ನೀವು ಬರ್ಬೇಕು ಸರ್ ಸೆಟ್ಗೆ ಪ್ಲೀಸ್ ಸರ್. ಥ್ಯಾಂಕ್ಸ್ ಮೇಡಮ್. ಅರ್ಜುನ್ ಒಬ್ಬಂಗ್ ಸ್ವಲ್ಪ ಕಣ್ ಕೆಂಪ್ ಆಗ್ಬೋದು. ಶಿವಣ್ಣ ಇಲ್ಲ, ನಾನು ಹೇಳ್ದಂಗೆ ನನ್ನ ರೇಂಜ್ಗೆ ಸರ್ ಒಂದು ಗುರುನ ಹುಡುಕ್ತಾ ಇದ್ದೆ ಸರ್. ಎಲ್ಲೂ ಸಿಕ್ಕಿಲ್ಲ. ದುಬೈಗೆ ಹೋದೆ, ಶ್ರೀಲಂಕಾಗೆ ಹೋದೆ. 2018 ಫುಲ್ ಅಮೆರಿಕಾ ಹೋಗಿ 4 ತಿಂಗಳು ಹುಡುಕಿದೆ ಸರ್, ಸಿಕ್ಕಿಲ್ಲ. ನಮ್ಮ ಮೈಸೂರಲ್ಲೇ ನೀವು ಇದ್ದೀರಾ ಅಂದ್ರೆ ಗುರುಭ್ಯೋ ನಮಃ. ಗುರುಗಳೇ ಬಹಳ ಸಂತೋಷ ಆಯ್ತು. ಇವತ್ತಿಗಿಷ್ಟು ಕ್ಲಾಸ್ ಸಾಕು. ಮೇಡಮ್ ಕಾರ್ ಕಳಿಸ್ತಾರಲ್ಲ ಅವಾಗ ಹೇಳ್ಬಿಡಿ, ಅವತ್ತಿನ ಆಬ್ಸೆಂಟ್ ಆಗ್ಬಿಡ್ತೀನಿ. ಚಿನಿ ಮಾಸ್ಟರ್ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಜೋಡಿ ಬಗ್ಗೆ? ಗುರು ಶಿಷ್ಯರ ಜೋಡಿ. ಈ ಟ್ವಿನ್ಸ್ ಇದೆ ಇರಲ್ಲ, ಈ ಜೆರಾಕ್ಸ್, ಇದು ಮರ್ತೋಗ್ಬಿಟ್ಟಿವಿ. ಈ ಜೆರಾಕ್ಸ್ ನೋಡಿ, ಇವರಿಬ್ರು ಜೆರಾಕ್ಸ್ ನೋಡಿ, ಟ್ವಿನ್ಸ್ ರೀ ಇವ್ರಿಬ್ರು. ಸಾಲಿಡ್ ಟ್ವಿನ್ಸ್ ತರ ಮಾಡ್ತಿದ್ದಾರೆ. ಅರ್ಜುನ್ ಜನೆಯ ಸ್ಟೈಲು ಅವ್ರ ಸ್ಟೈಲು ಸೇಮ್ ಸ್ಟೈಲ್ ಸರ್. ಅದಕ್ಕೋಸ್ಕರ ಇಲ್ಲಿಂದ ಹೋಗ್ಬಿಟ್ರು ಅವರು. ಅರ್ಜುನ್ ಸರ್ ಮೈಸೂರು ಸೇಮ್ ಡಾನ್ಸ್ ಸ್ಟೈಲು. ಅಲ್ಲೇ ಇದ್ದೀರಾ, ಟ್ಯೂಷನ್ ಸ್ಟಾರ್ಟ್ ಮಾಡ್ಬಿಡಿ. ಥ್ಯಾಂಕ್ಸ್ ಚಿನಿ ಮಾಸ್ಟರ್ ಈ performance ಹೇಗಿತ್ತು ಇವರಿಬ್ರದು? ಅಯ್ಯಯ್ಯೋ ಮಾಸ್ಟರ್, ಈ ಡ್ಯಾನ್ಸ್ಗೆ ಚಿಕ್ಕ ಚೇಂಜ್. ಸೂಪರ್. ಚನ್ಯಾಚಿಗೆ ಚಪ್ಪಾಳೆ. ರವಿ ಸರ್, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಏಜ್ಗೆ, ನಿಮ್ಮ ಎನರ್ಜಿಗೆ, ಆಮೇಲೆ ಒಂದು ಹೇಳ ಬದುಕಲ್ಲಿ ನಿಮಗೆ ಇರೋಂಥ ಆ ಉತ್ಸಾಹಕ್ಕೆ ಹ್ಯಾಟ್ಸ್ ಆಫ್. ಬನ್ರಪ್ಪ ಚಪ್ಪಾಳೆ ಬರಲಿ ರವಿ ಸರ್ಗೆ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಾಕ್ಷಾ ಫ್ರಮ್ ಮ್ಯಾಂಗ್ಳೂರ್. ಕೂಡ್ಲದಲ್ವಾ? ಅರೆ ವಾ. ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ, ಯಾಕಂದ್ರೆ ಎಷ್ಟೇ ಡಾನ್ಸ್ ಮಾಡಿದ್ರು, ಎಷ್ಟೇ ಫಾರ್ಮ್ಯಾಟ್ಗಳು ಮಾಡಿದ್ರು, ಇಂಡಿಯನ್ ಡಾನ್ಸ್ ಬಂದಾಗ, ಆ ಗ್ರೇಸ್ ಅಂತ ಬಂದಾಗ, ಆ ಗ್ರೇಸ್ನ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಷ್ಟು ಗ್ರೇಸ್ಫುಲ್ ಆಗಿ ನೀವು ಡಾನ್ಸ್ ಮಾಡಿದ್ರಿ. ಇಂಥ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿ ಆ ಅವಕಾಶನ ಯೂಟಿಲೈಸ್ ಮಾಡ್ಕೊಂಡು ಇವತ್ತು ಇಲ್ಲಿ ಡಾನ್ಸ್ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇದು ನಮ್ಮ ವೇದಿಕೆಯ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಸಾಕ್ಷಾ, ನಿಮ್ಮ ಬಗ್ಗೆ, ನಿಮ್ಮ ಹಿನ್ನೆಲೆ ಬಗ್ಗೆ ನೀವೇ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಸೊ ಬೇಸಿಕಲಿ ಐ ಆಮ್ ಅ ಟ್ರಾನ್ಸ್ಜೆಂಡರ್. ಸೊ ಮಂಗಳಮುಖಿ ಅಂದ ತಕ್ಷಣ ಸಮಾಜದಲ್ಲಿ ಒಂಥರ ಬೇರೆನೇ ಫೀಲಿಂಗ್ ಇದೆ. ಯಾಕಂದರೆ ನಮ್ಮ ಮನೇಲೂ ಅಷ್ಟೇ, ನಾನು ಮನೆಯಿಂದ ಹೊರಗಿದ್ದೀನಿ,
ನಮ್ಮ ಮನೆಯವ್ರ ಪ್ರೀತಿ ಬೇಕು, ನನ್ನ ಕಲೆ ಮೂಲಕ ಅವ್ರ ಪ್ರೀತಿ ಕಳಿಸ್ಬೇಕು. ಯಾಕಂದರೆ ನನ್ನ ಫ್ಯಾಮಿಲಿಯಿಂದ ಹೊರಗಿದ್ದೇನೆ, ಅವರೆಲ್ಲ ವಿಶ್ ಮಾಡ್ತಾರೆ, ನಂಗೆ ಯಾರೂ ವಿಶ್ ಮಾಡೋಕ್ಕಿಲ್ಲ ಅಂತ. ಎಸ್, ಲವ್ ಯು ಆಲ್. ಆಲ್ ದ ಬೆಸ್ಟ್. ಐ ಆಮ್ ದೇರ್ ಫಾರ್ ಯು. ಯಾ, ಡೋಂಟ್ ವರಿ ಅಬೌಟ್ ದಟ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸಾಕ್ಷ್ಯ ಅವರು ಬರೀ ಆಕ್ಟರ್ ಅಷ್ಟೇ ಅಲ್ಲ, Yes. ಅದು ನಮ್ಮೆಲ್ಲರ ಫೇವ್ರೇಟ್. ನಾವೆಲ್ಲರೂ ಅವನ್ನ ಪ್ರೀತಿಯಿಂದ ಅಣ್ಣ ಅಂತ ಅದಕ್ಕೆ ನಿಜವಾಗ್ಲೂ ಕರೆಯೋದು. ನನಗೆ ಕೂಡ ಶಿವಣ್ಣ ಅಂದರೆ ತುಂಬ ಇಷ್ಟ. ಯಾಕಂದರೆ ಸಣ್ಣದಿಂದ ಫಿಲ್ಮ್ ಎಲ್ಲ ನೋಡ್ಕೊಂಡು ಬಂದೆ, ಅವ್ರ ಡ್ಯಾನ್ಸ್. ನಾನು ಇವಾಗ ಪುನೀತ್ ಸರ್ನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನನಗೊಂದು ಕನ್ಸುತ್ತೆ ಅವರನ್ನು ಮೀಟ್ ಮಾಡಬೇಕು. ಬಟ್ ಶಿವಣ್ಣನ ಮೂಲಕ ನಾನು ಅವರನ್ನು ನಾನು ಮೀಟ್ ಮಾಡ್ತಾ ಇದ್ದೇನೆ ಅಂತ ಅನಿಸ್ತದೆ. ಸಾಕ್ಷ್ಯ, ಫಸ್ಟ್ ಆಫ್ ಆಲ್ ನಿಮ್ಮ ಒರಿಜಿನಲ್ ಹೆಸರು ಏನು ಅಂತ ಕೇಳ್ಬೋದಾ ನಾನು? ಒರಿಜಿನಲ್ ಹೆಸರು ಬಂದ್ಬಿಟ್ಟು ಸುಮಂತ್ ಆಚಾರ್ಯ ಅಂತ. ಯಾವಾಗ ನಿಮ್ಮ ಒಳಗಡೆ ಈ ಬದಲಾವಣೆಗಳಾಯಿತು ಅನ್ನೋದನ್ನ ನಾನು ಕೇಳ್ಬೋದಾ? ನಾನು PU ಬಂದ ತಕ್ಷಣ ನನಗೆ ಏನೋ ಫೀಲ್ ಚೇಂಜ್ ಆಯಿತು. ಯಾಕಂದರೆ ಒಬ್ರಿಗೆ ಆಕರ್ಷಣೆ ಅಂತ ಬರುತ್ತೆ ಒಂದು ಪ್ರೌಢಾವಸ್ಥೆಗೆ ಬಂದಾಗ. ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಿರೋದ್ರಿಂದ ಎಲ್ಲರೂ ಹೇಳ್ದೆ ಇದು ಭರತನಾಟ್ಯ ಅಂತ ಟೀಸ್ ಮಾಡ್ತಿದ್ರು. ನಾನು ಅಂದ್ಕೊಂಡೆ ನಾನು ಡ್ಯಾನ್ಸ್ ಫಾರ್ಮಿಂದಾಗಿ ಏನೋ ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಯಿತು. ಬಟ್ ಯಾರಿಗೂ ಹೇಳ್ಕೊಳಿಕ್ಕೆ ಆಗ್ತಿಲ್ಲ, ಯಾಕಂದರೆ ಅಷ್ಟು ನಾಲೆಜ್ ಕೂಡ ಅವಾಗ ಇರಲಿಲ್ಲ. ನಾನು ಅಂದ್ಕೊಂಡೆ ನಾನೊಬ್ಬನೇ ಹೀಗೆ ಅಂತ. ಮತ್ತು ಹೋಗ್ತಾ ಹೋಗ್ತಾ ಗೊತ್ತಾಯಿತು, ರೇಡಿಯೋದಲ್ಲೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು, ಮಂಗಳಮುಖಿ TVಯಲ್ಲೆಲ್ಲ ಅವರ ಸಾಧನೆ ಬಗ್ಗೆ. ಸೊ ಆಮೇಲೆ ಗೊತ್ತಾಯಿತು, ನಾನು ಕೌನ್ಸಿಲರನ್ನು ಇಟ್ಕೊಂಡು ಅವರು ಯಾವ ಕೆಟಗರಿ, ಯಾಕಂದರೆ LGBT ಅಂತ ಇದೆ, ಲೆಸ್ಬಿಯನ್, ಗೇ, ಬೈಸೆಕ್ಸುವಲ್, ಟ್ರಾನ್ಸ್ಜೆಂಡರ್ ಅಂತ. ಸೊ ಅವರಿಗೆ ಕನ್ಫ್ಯೂಷನ್, ನಾನು ಯಾವ ಕೆಟಗರಿ ಬರ್ತೀನಿ ಅಂತ. ಮತ್ತು ಅವರೆಲ್ಲ ಚೆಕ್ ಮಾಡಿ ಗೊತ್ತಾಯಿತು ನಾನು ಟ್ರಾನ್ಸ್ಜೆಂಡರ್ ಫೀಲ್ಡ್ ಬರ್ತೀನಿ ಅಂತ. ಸೊ ಫಸ್ಟ್ ನನ್ನ ತಂಗಿ ಎಜುಕೇಟೆಡ್ ಆಗಿರೋದ್ರಿಂದ ಅವಳು ಕಾಲ್ ಹೋಯ್ತು. ಅವಳು ಫುಲ್ ಹತ್ಬಿಟ್ಲು. ನಂಗೆ ಅಸೇಪ್ ಮಾಡಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ನನ್ನ ಅಣ್ಣ ಅಂತ ಸಡನ್ಲಿ ಅಕ್ಕ. ಸೊ ಇವಾಗಲೂ ಅವಳು ಫೋನ್ ಮಾಡಿದ ತಕ್ಷಣ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾನು ಅದಕ್ಕೆ ಫೋನ್ ಮಾಡೋದನ್ನೇ ಬಿಟ್ಟಿದ್ದೀನಿ. ಸೊ ನನ್ನಿಂದ ಅವರು ತುಂಬ ನೋವು ಅನುಭವಿಸ್ತಾರೆ. ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ ಇದು ಹೆಂಗಾಗುತ್ತೆ, ಯಾಕಂದರೆ ಸಮಾಜಕ್ಕೂ ಗೊತ್ತಿಲ್ಲ ಟ್ರಾನ್ಸ್ಜೆಂಡರ್ಸ್ ಮಂಗಳಮುಖಿ ಅಂದರೆ ಹೇಗೆ ಬದಲಾವಣೆ ಆಗ್ತಾರೆ. ಸೊ ಅವ್ರ ಫೀಲಿಂಗ್ ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಸೊ ಈ ಝೀ ಫ್ಯಾಮಿಲಿ ಮೂಲಕ ಅಥವಾ ಈ ಸ್ಟೇಜ್ ಮೂಲಕ ನಾನು ಎಲ್ರಿಗೂ ಮಾಡಿಸ್ಬೇಕು. ಟ್ರಾನ್ಸ್ಜೆಂಡರ್ ಅಂದರೆ ಅವ್ರಿಗೊಂದು ಮನಸ್ಸಿದೆ ಎಲ್ಲರ ಥರ ಅವರು ಕೂಡ. ಯಾಕಂದರೆ ಅವ್ರನ್ನ ಸಪ್ರೇಟಾಗಿ ನೋಡ್ತಾ ಇದ್ದಾರೆ, ಅದಾಗಬಾರ್ದು. ಯಾಕಂದರೆ ನಮ್ಮ ಮಂಗಳಮುಖಿ ನಾನು ತುಂಬ ಮಂದಿ ನೋಡಿದ್ದು, ನಮ್ಮ ಒಂದು ಕಮ್ಯುನಿಟಿಯಲ್ಲಿ ತುಂಬ ಮಂದಿ ಟ್ಯಾಲೆಂಟೆಡ್ ಇದ್ದಾರೆ, ಅವರಿಗೂ ಕೂಡ ವೇದಿಕೆ ಸಿಗಬೇಕು. ಯಾಕಂದರೆ ಅವರೆಲ್ಲ ತೆರೆಮರೆಯಲ್ಲಿ ಹೋಗಿದ್ದಾರೆ, ಯಾಕಂದರೆ ಅವ್ರಿಗೆ ಅವಕಾಶ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ಪ್ರೋತ್ಸಾಹ ಮತ್ತು ಅದಕ್ಕೆ ಬೇಕಾದಂಥ ತರಬೇತಿ ಕೂಡ ಇಲ್ಲದಿರೋದ್ರಿಂದ ನಾನು ಹೇಳ್ತಿದ್ರೆ ಬೇರೆ ನೀವು ಅದಕ್ಕೆ ಹೋಗ್ಬೋದಿತ್ತಲ್ಲ, ಇದಕ್ಕೆ ಹೋಗ್ಬೋದು. ಅದಕ್ಕೆ ಹೇಳಿ ನಮ್ಮ ಲೈಫೇ ಇದು, ನಮಗೆ ಅದೆಲ್ಲ ಬರ್ದಿಲ್ಲ. ಯಾಕಂದರೆ ನಮ್ಮ ಹಿಂದೆ ನಮ್ಮ ಬೇರೆ ಗುರುಗಳೆಲ್ಲ ಒಂದೇ ಥರ ಇರಲ್ಲ. ನಮ್ಮ ಗುರುಗಳು ತುಂಬ ಒಳ್ಳೆಯರು, ಐಶ್ವರ್ಯ ಅಂತ ಹೆಸರು. ಸೊ ಬೇರೆ ಗುರುಗಳೆಲ್ಲ ಬಿಡಲ್ಲ, ನನ್ನ ಹಪ್ತ ಯಾರು ಕೊಡ್ತಾರೆ ನೀನು ಅಲ್ಲಿ ಹೋದರೆ, ಹಾಗೆಲ್ಲ ಕೇಳುವವ್ರು ಸಹ ಇದ್ದಾರೆ. ಸೊ ಎಲ್ಲರೂ ಒಂದೇ ಥರ ಇರಲ್ಲ. ಸೊ ಹಾಗೆ ನೋವಾಗುತ್ತೆ.